ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಪರಿಣಾಮ ಕೃಷ್ಣಾ ಜಲಾನಯನ ಪ್ರದೇಶಗಳು ಜಲಾವೃತವಾಗುವಂತಹ ಆತಂಕವನ್ನ ಸೃಷ್ಟಿ ಮಾಡಿದೆ. ಅದರ ಮುಂದುವರೆದ ಭಾಗವಾಗಿ ಕೃಷ್ಣೆ ಹಾಗೂ ಅದರ ಉಪನದಿಗಳಾದ ಘಟಪ್ರಭಾ ಕೂಡ ಉಕ್ಕಿ ಹರಿತಾ ಇದೆ. ಘಟಪ್ರಭಾ ನದಿಗೆ 62,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದ್ರಿಂದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಸೇತುವೆ ಕೂಡ ಜಲಾವೃತವಾಗಿದೆ. ಮಿರ್ಜಿಯಿಂದ ರಂಜನಗಿ, ಚೆನಾಳ್, ರೂಗಿ ಮೂಲಕ ಮಹಾಲಿಂಗಪುರ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಸಂಪೂರ್ಣ ರಸ್ತೆ ಸಂಚಾರ ಬಂದ್ ಆಗಿದೆ. ಇನ್ನು ಪ್ರತಿ ವರ್ಷ ಕೂಡ ಇಲ್ಲಿ ಘಟಪ್ರಭೆ ಉಕ್ಕಿ ಹರಿದಾಗಲೆಲ್ಲ ಈ ಮಿರ್ಜಿ, ಚೆನ್ನಾಳ್ ಗ್ರಾಮಗಳು ಜಲಾವೃತದ ಭೀತಿಯನ್ನ ಎದುರಿಸ್ತವೆ. ಇಲ್ಲಿ ತನಕ ಈ ಜನರಿಗೆ ಶಾಶ್ವತ ಸೂರು ಕಲ್ಪಿಸುವ ಕೆಲಸ ಆಗಿಲ್ಲ ಅನ್ನೋದು ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಯಾವುದೇ ಸರ್ಕಾರ ಬಂದರೂ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗುವ ಈ ಭಾಗದ ಜನಪ್ರತಿನಿಧಿಗಳಿಗೆ ಈ ಜನರ ಸಂಕಷ್ಟದ ಕೂಗು ಕೇಳಿಸ್ತಾ ಇಲ್ಲ ಅನಿಸ್ತಿದೆ. ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರತಕ್ಕಂಥ ನಿರಂತರ ಮಳೆಯಿಂದ ಈಗಾಗಲೇ ಕೃಷ್ಣೆ ಹಾಗೂ ಘಟಪ್ರಭೆ ಉಕ್ಕಿ ಹರಿತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಘಟಪ್ರಭೆಯ ರೌದ್ರ ನರ್ತನಕ್ಕೆ ಈಗಾಗಲೇ ಮುಧೋಳ ತಾಲೂಕಿನ ಕೆಲವು ಹಳ್ಳಿಗಳು ಏನು ಜಲಾವೃತದ ಸಂಕಷ್ಟವನ್ನು ಎದುರಿಸ್ತಾ ಇವೆ, ಪ್ರವಾಹ ಭೀತಿ ಎದುರಿಸ್ತಾ ಇವೆ. ಅದಕ್ಕೆ ಉದಾಹರಣೆ ಅಂತಂದರೆ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ. ಆ ಮಿರ್ಜಿ ಗ್ರಾಮದ ಕಿರು ಸೇತುವೆ ಏನಿದೆ ಅದು ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಕಿರು ಸೇತುವೆ ಮೇಲೆ ಸುಮಾರು 5-6 ಅಡಿ ನೀರು ದುಮ್ಮಿಕ್ಕಿ ಹರಿತಾ ಇರತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಏನು ಈ ಮಿರ್ಜಿ ಗ್ರಾಮದಿಂದ ರಂಜನಗಿ, ಚೆನಾಳ್ ಮೂಲಕವಾಗಿ ಮಹಾಲಿಂಗಪುರ ಪಟ್ಟಣಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಸೇತುವೆ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ನೀವು ಈ ಭಾಗದಲ್ಲಿ ನೀವು ನೋಡೋದಾದರೆ ಈ ಭಾಗದ ರೈತರು ಹೆಚ್ಚಾಗಿ ಕಬ್ಬು ಬೆಳೆಯನ್ನು ಬೆಳೀತಕ್ಕಂಥ ರೈತರು. ಈಗಾಗಲೇ 500 ಎಕರೆಗೂ ಹೆಚ್ಚು ಕಬ್ಬು ಬೆಳೆ ಜಲಾವೃತವಾಗಿರ್ತಕ್ಕಂಥ ದೃಶ್ಯಗಳು ನಿಮಗೆ ಸಹಜವಾಗಿ ಕಾಣ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ನದಿಯ ಪ್ರವಾಹಕ್ಕೆ ಈಗಾಗಲೇ ಕಬ್ಬು ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಇನ್ನು ನನ್ನ ಎಡಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ಇಲ್ಲಿಯ ರೈತರು ಕಬ್ಬನ್ನು ಬಿಟ್ಟರೆ ಬೇರೆ ಹೆಸರು ಮತ್ತು ಉದ್ದನ್ನು ಹೆಚ್ಚಾಗಿ ಬೆಳೀತಾರೆ, ಸೋಯಾಬೀನನ್ನು ಬೆಳೀತಾರೆ. ಆ ಸಂಪೂರ್ಣವಾಗಿ ಈ ನೀರಿನಲ್ಲಿ ಇರ್ತಕ್ಕಂಥ ಸಂಪೂರ್ಣವಾದಂಥ ಹೆಸರು ಬೆಳೆ ಈಗಾಗಲೇ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು. ಇದು ಇಲ್ಲಿಯ ಜನರ ಪರಿಸ್ಥಿತಿ. ಅಂದರೆ ಸುಮಾರು ವರ್ಷಗಳಿಂದ 2019ರಿಂದ ಈ ಗ್ರಾಮಸ್ಥರು ಪ್ರವಾಹದ ಸಂಕಷ್ಟವನ್ನು ಎದುರಿಸ್ತಾ ಬಂದಿದ್ದಾರೆ. ಯಾವುದೇ ಸರ್ಕಾರ ಬರಲಿ, ಇಲ್ಲಿಯ ಶಾಸಕರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಾರೆ, ಆದರೂ ಸಹಿತ ಇವರಿಗೆ ಶಾಶ್ವತವಾದಂಥ ಸೂರನ್ನು ಕಲ್ಪಿಸುವಂಥದ್ದಾಗಿರ್ಬೋದು ಅಥವಾ ಇವ್ರನ್ನ ಪ್ರವಾಹ ಸಂಕಷ್ಟದಿಂದ ಬೇರೆ ಕಡೆಗೆ ಸ್ಥಳಾಂತರವನ್ನು ಮಾಡಲಿಕ್ಕೆ ಯಾವುದೇ ಸರ್ಕಾರ ಆಗಲಿ, ಯಾವುದೇ ಜನಪ್ರತಿನಿಧಿ ಆಗಲಿ ಇನ್ನೂ ಮನಸ್ಸು ಮಾಡಿಲ್ಲ ಅಂತ ಕಾಣ್ತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು, ಪ್ರತಿ ವರ್ಷವೂ ನದಿ ಬಂದಾಗ ಇಂತಹ ಪ್ರವಾಹದ ಸಂಕಷ್ಟವನ್ನು ಈಗ ಎದುರಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಘಟಪ್ರಭೆ ನದಿ ಊರು ಅಂಚಿಗೆ ಬಂದು ನಿಂತಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿನ 6 ಕುಟುಂಬಗಳನ್ನು ಈಗಾಗಲೇ ಬೇರೆಡೆಗೆ ಸ್ಥಳಾಂತರವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರವನ್ನು ಮಾಡಿ 32 ಜನರಿಗೆ ಆರೈಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಸ್ವತಃ ಮಾತಾಡಲಿಕ್ಕೆ ಇಲ್ಲೊಬ್ಬ ರೈತ ಮುಖಂಡರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿ ವರ್ಷನೂ ಇಂತಹದ್ದೇ ಸಮಸ್ಯೆ ಎದುರಿಸ್ತಿದ್ದೀರಿ, ಎಷ್ಟು ವರ್ಷದಿಂದ ಏನಾಗ್ತಾ ಇದೆ? 2019ರಿಂದ ಈ ನಮೂನಿ ನಮಗೆ ಸಂಕಟ ರೀ ಸರ್. ಏನ್ರಿ, ಬರೀ ನಮ್ಮ ಸರ್ವಸಾಧನ ಇಲ್ಲ ಅಂದ್ರೂ 600ರಿಂದ 700 ಎಕರೆ ಜಮೀನು ನಮ್ಮ ನಾಶ ಆಕವ್ರಿ. ಏನ್ರಿ, ಮತ್ತು ಪ್ರತಿ ಹೊಳಿಗೆ ಇದು ಈ ನಮೂನಿ ನಮ್ಮದು ಪರಿಸ್ಥಿತಿ ರೀ. ಯಾವ ಸರ್ಕಾರ ಬಂದ್ರೂ ನಮಗೆ ಅನುಮತಿ ಇಲ್ರಿ, ಅನುಮತಿ ಒಟ್ಟ ಇಲ್ರಿ ನಮಗೆ. ಬೇರೆ ಕಡೆಗೆ ಸ್ಥಳಾಂತರ ಮಾಡ್ರಿ ಅಂತಂದ್ರು ಏನು ಅದಕ್ಕೂ ಏನೂ ಇಲ್ರಿ. ಯಾವ ಬೇಕಾ ಸರ್ಕಾರ ಬರಲಿ, ಇವತ್ತು BJP ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ಯಾವುದೋ ಬರಲಿ, ನಮಗಂತೂ ಸ್ಥಳಾಂತರ ಮಾಡೋಕೆ ಅವಕಾಶ ಇಲ್ರಿ. ಒಟ್ಟು ಎಂಥ ಪರಿಸ್ಥಿತಿ ಒಳಗೆ ವಾಸ ಮಾಡಕತ್ತೀರಿ ನೀವು? ಹ್ಞೂ ರೀ. ನಾವೀಗ ನಡು ಹೊಳೆಯಾಗಿದ್ದಂಗೆ ರೀ ಸರ್. ನಮ್ಮ ನಡು ಹೊಳೆ ಜೀವ ಕೈ ಹಿಡ್ಕೊಂಡಿದ್ದಂಗೆ ರೀ. ದನ ಕರ ಹೊಯ್ನ ಇಟ್ಟು ಮಕ್ಕಳ ಕಟ್ಕೊಂಡು ನಡು ಹೊಳೆಯಾಗಿದ್ದಂಗೆ ರೀ ಸರ್. ನಾವು ಒಟ್ಟು ಈ ರೀತಿ ನಮ್ಮ ಪರಿಸ್ಥಿತಿ ಐತ್ರಿ. ಇದಿಷ್ಟು ಇಲ್ಲಿನ ರೈತರು ಹೇಳುವಂಥದ್ದು. ಇನ್ನು ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಪ್ರವಾಹಕ್ಕೆ ಸಿಲುಕಿ ಈಗಾಗಲೇ ಒಂದು ವಿದ್ಯುತ್ ಕಂಬ ಮುಳುಗಡೆ ಆಗಿರ್ತಕ್ಕಂಥದ್ದು, ಅಂದರೆ ಬಿದ್ದು ಹೋಗಿರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿಯೇ ಇಲ್ಲಿನ ಜನರು ವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ನದಿ ದಡದ ಗ್ರಾಮಗಳಲ್ಲಿ ಪ್ರವಾಹ ಆತಂಕ ಎದುರಾಗಿದೆ ಅನ್ನೋ ಕಾರಣಕ್ಕೆ ಈಗಾಗಲೇ ಜಿಲ್ಲಾಡಳಿತ ಈ ಮುಧೋಳ ತಾಲೂಕಿನ ಭಾಗದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದ್ದಂತೆ ನದಿ ದಡದ ಗ್ರಾಮಗಳಲ್ಲಿ ಪ್ರವಾಹದ ಸಂಕಷ್ಟ ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.